ಅದಕ್ಕೋಸ್ಕರ ಏನಂತ ನಿಮ್ ಗೊತ್ತಾ? ಜೊತೆಗೆ ಒಂದು ನಾನು- ಬಾಂಧವ್ಯ ಬೇಕು ಅನ್ನೋ ಕಾರಣಕ್ಕೆ ಫೋನ್ ಮಾಡಿದೀನಿ. ನಿಮ್ಮನ್ನ ಏನ್ ಗೊತ್ತಾ ವಿಷಯ ಹೇಳ್ತಾ ಇದೀನಿ ಕೇಳೋಣ. ನನಗೆ ಹೇಳ್ರಿ. ಮಾದಾವರ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ವರ್ತೂರ್ ಸಂತೋಷ್ ಅವ್ರ ಗಾಡಿ ಅಂತ ಬಂದ ತಕ್ಷಣ ನಾನು ಇಮಿಡಿಯೇಟ್ ಅವ್ರಿಗೆ ಹೇಳ್ದೆ, ಅಣ್ಣ ಆ ಗಾಡಿ ನೀವು ಮುಟ್ಬಿಟ್ರೆ ಆ ಗಾಡಿ ನೀವು ಮುಟ್ಬಿಟ್ರೆ ಬಂದು ನಾನು ಅದನ್ನೇ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ ಪೂರ್ತಿ. ಇಲ್ಲಿ ಕೇಳೋಣ ಒಂದ್ ನಿಮಿಷ ನೀವು ಮಾತಾಡೋದನ್ನ ನಾನು ಪೂರ್ತಿ ಕೇಳಿಸ್ಕೊಂತೀನಣ್ಣ. ನಾನ್ ಹೇಳ್ತೀನಿ ಕೇಳಿ. ಅವ್ರ ಗಾಡಿನ ಮುಟ್ಬಿಟ್ರೆ ನಾನೇ ಬಂದ್ ಕೆರ್ಕೆರ್ದಲ್ಲಿ ಹೊಡೆದ್ ಬಿಡ್ತೀನಿ. ಅವ್ರ ಗಾಡಿನ ಮುಟ್ಬಿಟ್ರೆ ನಾನೇ ಬಂದ್ ಕೆರ್ಕೆರ್ದಲ್ಲಿ ಹೊಡೆದ್ ಬಿಡ್ತೀನಿ. ಅವ್ರ ಗಾಡಿನ ಮುಟ್ಬಿಟ್ರೆ ನಾನೇ ಬಂದ್ ಕೆರ್ಕೆರ್ದಲ್ಲಿ ಹೊಡೆದ್ ಬಿಡ್ತೀನಿ. ಆ ಗಾಡಿ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತೋ ತಮಿಳ್ನಾಡಿಗೆ ಹೋಗ್ತಾ ಇತ್ತೋ ಎಲ್ಲಿಗಾರು ಹೋಗ್ಲಿ, ಅದು ಗಾಡಿ ಗೋವನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದ್ ಕಸಾಯಿಖಾನೆಗೆ ಹೋಗುತ್ತೋ ಇಲ್ವೋ ಅಂತ. ನೀವು ಆ ಗಾಡಿ ಹಿಡಿಬೇಡಿ ಅಂತ ನಾನೇ ಹೇಳಿದೀನಿ. ಮೊನ್ನೆದ್ ಹೇಳ್ತೀನಿ ಕೇಳ್ರಿ. ಇಲ್ಲಿ ಸ್ಟೇಷನ್ ಮುಂದೆ ಕಳ್ಳನಾರಾದ್ರು ದನ ಹಾಕೊಂಡ್ ಹೋಗ್ತಾರ? ಅವರೆಲ್ಲರೂ ನೀವು ಅವ್ರನ್ನ ಗೋರಕ್ಷಕರು ಅಂತ ಕರಿತೀರಾ? ಅವ್ರನ್ನ ಗೋರಕ್ಷಕರು ಅಂತ ಕರಿತೀರಾ ನೀವು ಅವ್ರನ್ನ? ಅಲ್ಲಣ್ಣ, ಅವ್ರನ್ನ ಎಂತೆಂತ ಮಾತಂದಿರೋದು ಅಲ್ಲಣ್ಣ. ಸ್ಟೇಷನ್ ಮುಂದೆ ಇವಾಗ ನಾನ್ ದನ ಹಾಕೊಂಡ್ ಬರ್ತೀನಿ, ಇವಾಗ ನಾನ್ ಮಾತಾಡ್ತೀನಿ, ಇನ್ನೊಬ್ಬಂಗ್ ಮಾತಾಡಕ್ ಬರಲ್ಲ. ಪೊಲೀಸ್ ಅವ್ರು ನೋಡಿದ ತಕ್ಷಣ ಭಯ ಬೀಳ್ತಾರ ಕೆಲವ್ರು, ಹೌದಾ? ಹೌದು. ಅವಾಗ ಸೂಳೆ ಮಕ್ಕಳು ಮಾತುಗಳು ಕಿವಿನಲ್ಲಿ ಕೇಳಕ್ ಆಗಲ್ಲ. ಒಂದ್ ರೆಕಾರ್ಡಿಂಗ್ ಸೀರಿಯಸ್ ಆಗಿ ಹೇಳ್ತಾ ಇದೀವಿ. ಇದು ದಾರಿ ತಪ್ಸೋದು, ಇದು ದಾರಿ ತಪ್ಸೋದಣ್ಣ, ಇದು ದಾರಿ ತಪ್ಸೋದು ವರ್ತೂರ್ ಸಂತೋಷ್ ಅವರ. ಏನಾಗುತ್ತೆ ಏನಕ್ಕಣ್ಣ ಬೇಕು, ಅವಶ್ಯಕತೆ ಏನೈತೆ ಅಣ್ಣ? ನಿಮಗ್ ಗೊತ್ತಿರ್ಲಿ, ನಾವಿರೋರು 7 ಜನ. ಗೋಪಿಗೌಡ, ದಿಲೀಪ್ ಗೌಡ, ಪುನೀತ್ ಕೆರೆಹಳ್ಳಿ, ಪುನೀತ್ ಗೌಡ, ಆಮೇಲೆ ಸೂರ್ಯ ಪ್ರವೀಣ್, ಪವನ್, ಈ ನಾವ್ 7 ಜನ ಫುಲ್ ಟೈಮ್ ವರ್ಕರ್ಸ್. ನಮಗೆ ಕಸಾಯಿಖಾನೆಗೆ ಹೋಗೋದು ಯಾವ್ದು ಅಂತ ಗೊತ್ತು ಅಣ್ಣ. ಕಳೆದ 10 ವರ್ಷದಿಂದ ಗಾಡಿ ಒಬ್ಬರೇ ಒಬ್ಬ ರೈತ ನನ್ ಗಾಡಿ ಹಿಡಿದವನೇ ಪುನೀತ್ ಕೆರೆಹಳ್ಳಿ ಅಂತ ತೋರಿಸಿ ಅಣ್ಣ, ನಾನ್ ನೋಡೋಣ. ಇವಾಗ ನೆನೆದೊಂದು ವಿಡಿಯೋ ಕಳ್ಸಿ ನೋಡ್ತೀರಾ ನೀವು? ನಿಮ್ಮ ಹೆಸರು ಹೇಳ್ತಾ ಇರೋದಲ್ಲಿ ಅಣ್ಣ ಸುಳೆ ಮಕ್ಳು, ಅದ್ನೇ ನಾನು ಹೇಳ್ತಾ ಇರೋದು.